ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ, ದೈವಾನುಗ್ರಹದಿಂದ ಮಂಗಲವಾಗಲಿ, ಅನೇಕ ಸಮಸ್ಯೆಗಳು ತೊಂದರೆಗಳು ಎಲ್ಲ ಪರಿಹಾರ ಆಗಿ ಭಗವಂತನ ಆಶೀರ್ವಾದವಾಗಲಿ, ಮಂಗಲವಾಗಲಿ ಅಂಥೇಳಿ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಳ್ತಾ, ಮೀನರಾಶಿಯವರು ಜೂನ್ ತಿಂಗಳ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ರೇವತಿ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಜೂನ್ ತಿಂಗಳಲ್ಲಿ ಹೇಗಿದೆ ಗ್ರಹಸ್ಥಿತಿ ಎಂಬುದರ ಮೂಲಕವಾಗಿ ನಿಮಗೂ ಫಲಗಳನ್ನು ಹೇಳುವಂತಹ ಒಂದು ಪ್ರಯತ್ನ. ಯಾಕೆಂದರೆ ನಾವು ಹೇಳುವಂಥದ್ದು ಜಾತಕದ ಮೇಲೆ ವ್ಯತ್ಯಾಸ ಇರಬಹುದು, ಎಲ್ಲರಿಗೂ ಕೂಡ ಸರ್ವಕಾಲಿಕವಾಗಿ ಎಲ್ಲ ತೀರ್ಮಾನ ಆಗುತ್ತೆ ಹೇಳುವಂಥದ್ದಲ್ಲ. ಅದರ ಒಂದು ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗಿದೆ, ಏನಾದರೂ ಶುಭವಾಗುತ್ತಾ ಮಂಗಲವಾಗುತ್ತಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳುವಂತಹದ್ದು. ನೋಡಿ, ಜೂನ್ ತಿಂಗಳಲ್ಲಿ 6ನೇ ತಾರೀಕಿಗೆ ಅಮಾವಾಸ್ಯೆ ಇದೆ, ಹಾಗೆ 7ನೇ ತಾರೀಕಿಗೆ ಚಂದ್ರ ದರ್ಶನ, 15ನೇ ತಾರೀಕಿಗೆ ಅಂದರೆ ಸಂಕ್ರಾಂತಿ, ಅಂದರೆ ಷಡಶೀತಿ ಪುಣ್ಯಕಾಲ ಅಂಥೇಳಿ ಪ್ರತಿ ತಿಂಗಳೂ ಕೂಡ ಸಂಕ್ರಮಣ ಆಗ್ತಾ ಇರುತ್ತೆ. ಹಾಗೆ 18ಕ್ಕೆ ನಿರ್ಜಲ ಏಕಾದಶಿ, 19ನೇ ತಾರೀಕಿಗೆ ಪ್ರದೋಷ, 21ಕ್ಕೆ ಫಲಪೂರ್ಣಿಮಾ, 22ಕ್ಕೆ ಭೂಮಿ ಹುಣ್ಣಿಮೆ, ಹಾಗೆ 25ಕ್ಕೆ ಅಂಗಾರಕ ಸಂಕಷ್ಟಿ. ನೋಡಿ, ಮಂಗಳವಾರ ಸಂಕಷ್ಟಿ ಬಂದಿದೆ. ಹಾಗಾಗಿ ಸಂಕಷ್ಟರ ವ್ರತ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬನ್ನಿ. ಗ್ರಹಸ್ಥಿತಿ ರಾಶಿಯಲ್ಲಿ ರಾಹು ನಿಮಗೆ ಗೊತ್ತಿದೆ. ಇನ್ನು ನಿಮ್ಮ ರಾಶಿಯಿಂದ ಇಷ್ಟು ದಿವಸ 2ನೇ ರಾಶಿಯಲ್ಲಿರುವಂಥ ಗುರು 3ನೇ ರಾಶಿಗೆ, 4ನೇ ರಾಶಿಯಲ್ಲಿ ರವಿ ಬುಧ ಶುಕ್ರರು 4ನೇ ರಾಶಿಯಲ್ಲಿ, 7ನೇ ರಾಶಿಯಲ್ಲಿ ಕೇತು, ಹಾಗೆ 12ನೇ ರಾಶಿಯಲ್ಲಿ ಶನಿ. ಹೀಗೆಲ್ಲ ಗ್ರಹಸ್ಥಿತಿ ಇದೆ. ನೋಡಿ, ಗುರು ಒಬ್ಬನು ಬದಲಾವಣೆ ಹೊಂದಿದ್ದಾನೆ. ಸಪ್ತಮ ರಾಶಿಗೆ ದೃಷ್ಟಿ, ಹಾಗೆ ಏಕಾದಶ ರಾಶಿಗೆ ದೃಷ್ಟಿ, ಹೀಗೆಲ್ಲ ಇದೆ. ಚತುರ್ಥ ರಾಶಿಯಲ್ಲಿ ರವಿ ಬುಧರು. ನೋಡೋಣ ಏನೇನು ನಿಮಗೆ ಮೀನರಾಶಿಯವರಿಗೆ ಆಗುತ್ತೆ. ಅದನ್ನು ಮೀನರಾಶಿಯವರಿಗೆ ಹಿಂದಿನ ತಿಂಗಳಲ್ಲಿ ಹೇಳಿದ್ದೆ ನಾನು, ನಿಮಗೆ ಸ್ವಲ್ಪ ಮಂಗಲ ವಾತಾವರಣಗಳು ಬರುವಂಥದ್ದು. ಯಾವ್ಯಾವ ಕೆಲಸ ಆಗಲ್ಲ ಅಂತ ಅಂದ್ಕೊಳ್ತಿರೋ ಆ ಕೆಲಸದಲ್ಲಿ ಎಲ್ಲೋ ಸಕ್ಸಸ್ಫುಲ್ ಆಗುವ ಹಾಗೆ, ಎಲ್ಲೋ ಒಂದು ಕಡೆ ಗೆಲ್ಲುವ ಹಾಗೆ, ಎಲ್ಲೋ ಒಂದು ಕಡೆ ಬಲ ಬರುವ ಹಾಗೆ ಆಗತ್ತೆ ಎಂಬುದನ್ನು ಕೂಡ ನಾನು ನಿಮಗೆ ಹಿಂದೆ ಹೇಳಿದ್ದೆ. ಅದೇ ಥರವಾಗಿ ಒಂದು ಸುಮಾರು ಜನಕ್ಕೆ ಆಗಿದೆ ಹೇಳೋದನ್ನು ಕೂಡ ಕಾಮೆಂಟ್ ಮಾಡಿದ್ದಾರೆ, ಫೋನು ಕೂಡ ಮಾಡಿದ್ದಾರೆ. ನಾವು ಬಹಳ ಮುಖ್ಯವಾಗಿ ಒಂದು 8-10 ವಿಷಯಗಳನ್ನು ನಾವು ಗಮನಿಸಬೇಕು. 1ನೇ ವಿಷಯ ಏನಪ್ಪ ಅಂತಂದರೆ, ಮೀನರಾಶಿಯವರಿಗೆ ಸಡಸತ್ ಶನಿ ಏನೋ ಕೂಡ ಶುರು ಆಗಿದೆ. ನಿಮಗೆ ಶುರು ಆದ ತಕ್ಷಣವೇ ತೊಂದರೆ ಆಗತ್ತಾ ಅಂತಂದರೆ, ನೋಡಿ, 2.5 ವರ್ಷದ ಶನಿಯ ಸಂಬಂಧವಾದಂಥದ್ದು ಕೆಲವೊಂದು ಸಲ ಒಳ್ಳೆಯದು ಕೂಡ ಆಗಬಹುದು, ಕೆಲವೊಂದು ಸಲ ಸ್ವಲ್ಪ ತೊಂದರೆ ತಾಪತ್ರೆಗಳು ಕೂಡ ಬರಬಹುದು. ಆದರೆ ನೀವು ಈಗೇ ಚಿಂತೆ ಮಾಡಿಕೊಂಡು, ಈಗೇ ಟೆನ್ಷನ್ ಮಾಡಿಕೊಂಡು ಏನೋ ಆಗತ್ತೆ ಅಂಥೇಳಿ ಗಾಬರಿ ಬಿದ್ದುಕೊಳ್ಳುವಂಥದ್ದು ಬೇಡ. ಭಗವಂತನ ಧ್ಯಾನ ಮಾಡ್ತಾ ಇರಿ, ನಿಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇರಿ. ನೋಡಿ, ಲಗ್ನದಲ್ಲಿ ರಾಹು, ವಿದೇಶದಿಂದ ಹಣ ಬರುವಂತಹದ್ದು, ಮತ್ತು ಸಣ್ಣ ಪುಷ್ಟ ಸಂಕಷ್ಟಗಳು ಏನೇನಿದೆಯೋ ನಿಮ್ಮಲ್ಲಿ, ಆ ಸಣ್ಣ ಪುಟ್ಟ ಸಂಕಷ್ಟಗಳೆಲ್ಲ ಪರಿಹಾರವನ್ನು ಭಗವಂತ ಮಾಡ್ತಾನೆ. ಯಾವುದೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂತು ಅದಾಗದು ಸಾಲ್ವ್ ಆಗಿ ಹೋಗ್ತದೆ ಅಂತ ದೊಡ್ಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು 2ನೇ ರಾಶಿಯ ಕುಜ, ನೋಡಿ, ದ್ವಿತೀಯ ಸ್ಥಾನಾಧಿಪತಿ ದ್ವಿತೀಯದಲ್ಲಿದ್ದಾನೆ. ಹಾಗಾಗಿ ಏನೋ ಸ್ವಲ್ಪ ಋಣ ತೀರುವಂಥದ್ದು, ಮತ್ತು ಮಾತು ನಡೆಯುವಂಥದ್ದು, ಮತ್ತು ಮನಸ್ಸಿಗೆ ಒಂದು ಸಮಾಧಾನ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ. ಆದರೆ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಸಮಾಧಾನ, ಮನಸ್ಸಿಗೆ ಸಮಾಧಾನ ಸಿಕ್ಕಿ ಇನ್ನೊಂದು ಒಳ್ಳೆಯದಾಗ್ತದೆ ಅಂಥೇಳಿ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರ್ತದೆ. ಇದು ಬಹಳ ಮುಖ್ಯವಾದಂಥದ್ದು. ಸಮಾಧಾನ ಇಲ್ಲ ಅಂಥೇಳಿ ಯಾವ ಕೆಲಸವೂ ಕೂಡ ಸಕ್ಸಸ್ಫುಲ್ ಆಗೋದಿಲ್ಲ. ಸಮಾಧಾನ ಆಗಬಹುದು. ಹಾಗೆ 3ಯ ರಾಶಿಯ ಗುರು ಏನು ಮಾಡ್ತಾನೆ, ಅವರಿಂದ ಸಮಸ್ಯೆಗಳು ಬರುವಂಥದ್ದು, ಇವರಿಂದ ಸಮಸ್ಯೆಗಳು ಬರುವಂಥದ್ದು, ಆ ಸಮಸ್ಯೆಗಳು ಬರುವಂಥದ್ದನ್ನು ಕಟ್ ಮಾಡ್ತಾನೆ. ಯಾಕಂದರೆ ಇದಕ್ಕೆ ವಿಕ್ರಮ ಸ್ಥಾನ ಅಂಥೇಳಿ ಕರಿತೇವೆ. ವಿಕ್ರಮ ಸ್ಥಾನ ಅಂತಂದರೆ ಸ್ವಲ್ಪ ನಿಮಗೆ ಗೆಲ್ಲಿಸುವಂಥದ್ದು, ಸ್ವಲ್ಪ ನಿಮ್ಮನ್ನು ಬಲ ಮಾಡುವಂಥದ್ದು. ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಬರಂತೆ ಇದ್ದರೆ ಆ ಗುರು ನಿಮ್ಮನ್ನು ದಾರಿ ತೋರಿಸ್ತಾನೆ. ಗುರು ನಿಮ್ಮನ್ನು ಆದಷ್ಟು ಒಳ್ಳೆ ಕಡೆ ಗುರು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಹಾಗೆ ಮನಸ್ಸಿನ ಸ್ವಭಾವತಃ ಚಂಚಲ ಸ್ವಭಾವ ಮೀನರಾಶಿಯವರಿಗೆ. ಯಾಕಂದರೆ ಮೀನರಾಶಿಯವರಿಗೆ ಒಂದು ಮೀನು ಆ ಕಡೆ ನೋಡ್ತಾ ಇದೆ, ಒಂದು ಮೀನು ಈ ಕಡೆ ನೋಡ್ತಾ ಇದೆ ಅಲ್ವಾ. ಹಾಗಾಗಿ ದ್ವಂದ್ವ ಸ್ವಭಾವ, 2 ಸ್ವಭಾವಗಳು, ಹೋಗಲೋ ಬಿಡ್ಲೋ, ಮಾಡಲೋ ಬಿಡ್ಲೋ, ಊರಿಗೆ ಹೋಗೋ ಬಿಡ್ಲೋ, ಅಥವಾ ಮಗನನ್ನು ಯಾವ ಸ್ಕೂಲಿಗೆ ಹಾಕಲಿ, ಇಂತಹ ಆ ದ್ವಂದ್ವ ಸ್ವಭಾವಗಳು, ದ್ವಂದ್ವವಾದಂಥ ಏನು ತೊಂದರೆಗಳಿದೆಯೋ ಆ ದ್ವಂದ್ವವಾದಂತಹ ತೀರ್ಮಾನಗಳನ್ನು ಭಗವಂತ ಒಂದೇ ರೀತಿಯಾಗಿ ಕ್ರೋಢೀಕರಿಸ್ತಾನೆ. ಒಂದೇ ರೀತಿಯಾಗಿ ದಾರಿ ಬರುವ ಹಾಗೆ ಆ ಭಗವಂತ ಮಾಡ್ತಾನೆ. ನಿಮಗೆ ಆ ದ್ವಂದ್ವ ಸ್ವಭಾವವನ್ನು ನಿಮಗೆ ಆ ಗುರು ಭಗವಂತನು ದಾರಿ ತೋರಿಸಿ ಒಳ್ಳೆಯ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ಮನುಷ್ಯನಿಗೆ 2 ಇರ್ತದೆ. ದ್ವಂದ್ವ ಸ್ವಭಾವ ಅಂತಂದರೆ, ಒಂದು ನಮಗೆ ಕರೆಕ್ಟಾಗಿ ದಾರಿಗಳು ಸಿಗದೇ ಇದ್ದಾಗ, ಯಾಕಂದರೆ ಆಗತ್ತೋ ಇಲ್ಲೋ ಹೇಳುವಂಥ ಸಮಸ್ಯೆಗಳು ಬಹಳ ಬರುತ್ತೆ.
ಆಗತ್ತೋ ಇಲ್ಲೋ ಹೇಳುವಂಥ ಸಮಸ್ಯೆಗೆ ಪರಿಹಾರ ಯಾವುದಪ್ಪ? ಒಂದು ತಿಳಿದವರನ್ನು ಕೇಳಬೇಕು ಅಥವಾ ಅನುಭವ ಸಿದ್ಧವಾಗಿ ಪ್ರಯತ್ನ ಮಾಡಬೇಕು. ಯಾಕಂದರೆ ಹುತ್ತ ಕೈ ಹಾಕಿದಾಗ ಹುತ್ತದಲ್ಲಿ ಹಾವು ಹೇಗಿದೆ ಹೇಳಿ ಗೊತ್ತಾಗ್ತದೆ ಅಲ್ವಾ? ಹಾಗಾಗಿ ಆ ದ್ವಂದ್ವ ಸ್ವಭಾವ ಹೇಳುವಂಥದ್ದು ಪರಿಹಾರ ಆಗಬೇಕು ಅಂತಂದರೆ ಆ ದ್ವಂದ್ವವನ್ನು ಪರಿಹಾರ ಮಾಡುವಂಥವನು ಗುರು ಭಗವಂತ ಅಲ್ವಾ? ಹಾಗಾಗಿ ಆ ದ್ವಂದ್ವ ಪರಿಹಾರ ಆಗಬೇಕಾ, ದೈವಾನುಗ್ರಹ ಆಗಬೇಕಾ ನಿಮಗೆ, ಭಗವಂತನೇ ದಾರಿ ತೋರಿಸ್ಬೇಕು. ಅದಕ್ಕೆ ಗುರು ಒಬ್ಬನೇ, ಆ ಗುರು ಬಿಟ್ಟರೆ ಯಾರೂ ದಾರಿ ತೋರಿಸುವಂಥವರಿಲ್ಲ. ಹಾಗಾಗಿ ಅಂತಹ ಗುರುವನ್ನು ನಂಬಿ ಆ ದ್ವಂದ್ವ ಸ್ವಭಾವಕ್ಕೆ ಗುರುವಿಂದ ಮಾತ್ರ ಪರಿಹಾರ ಸಿಗ್ತದೆ ಒಂದನೇದಾಗಿ. ಹಾಗೆ ಎರಡನೇದಾಗಿ ಮನೆಯಲ್ಲಿ ಏನೋ ಒಂದು ಮಂಗಲ ವಾತಾವರಣಗಳು ಬರುವಂಥದ್ದು ಅಥವಾ ಮನೆಯಲ್ಲಿ ಏನೋ ಒಂದು ಒಳ್ಳೆಯ ರೀತಿಯಾದಂಥ ಕೆಲಸ ಕಾರ್ಯಗಳು ನಡೆಯುವಂತಹದ್ದು, ಇನ್ನು ಮಕ್ಕಳ ವಿಷಯದಲ್ಲಿರಬಹುದು ಅಥವಾ ಮನಸ್ಸಿನ ವಿಷಯದಲ್ಲಿರಬಹುದು, ಯಾವುದೋ ಒಂದು ಈಗ ಒಳ್ಳೆಯದಾಗತ್ತಪ್ಪ ಸಿಗತ್ತಪ್ಪ ಹೀಗೆಲ್ಲ ನಿಮ್ಗೆ ಅನಿಸುವಂತಹ ಅವಕಾಶಗಳು ಕೂಡ ಆಗುತ್ತೆ. ಸ್ವಲ್ಪ ಪ್ರಯಾಣ ಯೋಗವನ್ನು ಕೂಡ ಈ ತಿಂಗಳು ನೀವು ಕಾಣಬಹುದು. ಎಷ್ಟೋ ಸಲ ನಿಮ್ಗೆ ಓಡಾಡಬೇಕು ಪ್ರಯಾಣ ಅಲ್ಲಿ ಇಲ್ಲಿ ಅಂಥೇಳಿ ಪ್ರಯಾಣ ಯೋಗವು ಕೂಡ ಕಾಣಿಸ್ಬೋದು. ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಶುಭವಾದಂಥ ವಾತಾವರಣಗಳು, ಯಾಕಂದ್ರೆ ದ್ವಂದ್ವ ಪರಿಹಾರ ಆದರೆ ಒಂದು ಸಿಗುತ್ತೆ ನಿಮಗೆ, ಎರಡಲ್ಲಿ ಇರದೇ ಇರುವಂತಹ ಒಂದು ಅದ್ವೈತವನ್ನು ನೀವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಎಷ್ಟೋ ಸಲ ಆ ರೂಟಲ್ಲಿ ಹೋಗಲು ಈ ರೂಟಲ್ಲಿ ಹೋಗಿ ಕನ್ಫ್ಯೂಸ್ ಆದರೆ ಹೋಗಲಿಕ್ಕೆ ಆಗೋದಿಲ್ಲ. ತಲುಪುವಂತಹ ಏನು ಗೋಲ್ ಇದೆಯಲ್ವ ಆ ಗೋಲಿಗೆ ಹೋಗಿ ತಲುಪಲಿಕ್ಕೆ ಆಗಲ್ಲ. ಹಾಗಾಗಿ ಆ ದ್ವಂದ್ವ ಏನಿದೆಯೋ ಅದೆಲ್ಲ ಪರಿಹಾರ ಆಗಬೇಕು. ಅನಂತರದಲ್ಲಿ ನಿಮ್ಮ ಮನಸ್ಸಿನ ಚಿಂತೆ, ಮನಸ್ಸಿನ ಒತ್ತಡಗಳೇನಿದೆಯಲ್ಲ, ಟೆನ್ಷನ್ ಆಗ್ತಾ ಇರುವಂಥದ್ದು ಅದೆಲ್ಲ ಭಗವಂತನ ಸ್ವಲ್ಪ ದೂರ ಮಾಡ್ತಾ ಇದ್ದಾನೆ. ಹಾಗೆ ಗೌರ್ಮೆಂಟ್ ಏನೋ ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿದ್ದಾವೆ. ಹಾಗೆ ಸಪ್ತಮಕ ದೃಷ್ಟಿ, ಕೆಲಸ ಕಳ್ಕೊಂಡವರು ವಿಕ್ರಮ ಸ್ಥಾನ ನೋಡಿ. ಬಹಳ ಜನ 7.5 ಶನಿ ಶುರುವಾದ ತಕ್ಷಣವೇ ಕೆಲಸ ಕಳ್ಕೊಂಡಿದ್ದೀರಿ, ಕೆಲಸದ ಸಮಸ್ಯೆ ಆಗಿದೆ. ಏನೋ ಒಂದು ಕೆಲಸದಲ್ಲಿ ಒಳ್ಳೆಯದಾಗ್ತದೆ ಕೆಲಸವೇ ಕಳೆದೋಯ್ತು. ಯಾಕಂದರೆ ಕೆಲಸದಲ್ಲಿ ಸಂಬಳ ಜಾಸ್ತಿ ಆಗ್ತದೆ ಅಂತಂದರೆ ಕೆಲಸವೇ ಕಳೆದೋಯ್ತು ಅಲ್ವಾ? ಹಾಗಾಗಿ ಕೆಲಸ ಕಳ್ಕೊಂಡಂಥವ್ರಿಗೆ ಕೆಲಸ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಗುರುವಿನ ದೃಷ್ಟಿ ಒಂದು ಒಳ್ಳೆಯದಿದೆ. ಆದಷ್ಟು ಗಣೇಶನನ್ನು, ಗಣಪತಿ ದೇವರನ್ನು ಆದಷ್ಟು ನೀವು ಮಾಡ್ತಾ ಬರಬೇಕು. ಒಂದು 8-10 ನಿಮಗೆ ಸ್ವಲ್ಪ ಜಾಗ್ರತೆ ಹೇಳ್ತೇನೆ. ಒಂದನೇದಾಗಿ ವಿವಾಹಾದಿ ಮಂಗಲ ಕಾರ್ಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಎಷ್ಟೋ ಸಲ ನಾವು ನೋಡಿ ಮಾಡುವಂಥದ್ದು ಪ್ರಯತ್ನ ಒಳ್ಳೆಯದು. ನಾವೇನೋ ಒಂದು ಮಾಡ್ತೇವೆ, ಅದ್ರ ವಿಧಿ ಒಂದೇನೋ ಇದನ್ನು ತಪ್ಪಿಸ್ಲಿಕ್ಕೆ ಆಗತ್ತೆ ಅಂತಲ್ಲ, ಆದರೆ ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ, ನಮ್ಮ ಕಣ್ಣು ಕಾಣ್ತಾ ಇದೆ ಹೊಂಡ ಇದೆ ಅಂಥೇಳಿ ಸೈಡಿಗೆ ಹೋದರೆ ತಪ್ಪಿಸ್ಕೊಂಡು ಹೋಗುವಂತಹದ್ದು ಆ ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದಾನೆ ಅಲ್ವಾ? ಹಾಗಾಗಿ ಅದನ್ನು ಉಪಯೋಗಿಸಿ. ವಿವಾಹಾದಿ ಮಂಗಲ ಕಾರ್ಯಕ್ಕೆ ಸ್ವಲ್ಪ ಜಾಗ್ರತೆ. ಅನಂತರದಲ್ಲಿ ಉದ್ಯೋಗ ಸಿಗುತ್ತದೆ ಅಂಥೇಳಿ ಹೇಳಿದೆ, ನಿಮಗೆ ಸಿಗುತ್ತೆ. ಆದರೆ ಹಳೆ ಉದ್ಯೋಗ 3 ತಿಂಗಳು ಕಳೆದು ಹೋಯಿತು, ಇದನ್ನು ಎಷ್ಟು ದಿವಸ ಸಿಗುತ್ತೆ ಅಂಥೇಳಿ ಗಟ್ಟಿ ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಬಹಳ ಒತ್ತಡವನ್ನು ಮನಸ್ಸಿಗೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೀರಿಂದ ಸ್ವಲ್ಪ ಜಾಗ್ರತೆ ಅಂತ ಹೇಳ್ತೇನೆ. ಹಾಗೆ 5ನೇದಾಗಿ ಮನಸ್ಸಿನ ತಳಮಳ, ಮನಸ್ಸಿನ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಮತ್ತು ನಿಮಗೆ ಅವಸರ ಇದೆ ಅಂಥೇಳಿ ಎಲ್ಲೋ ಸಿಕ್ಕಾಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೋ ವ್ಯವಹಾರವೋ ತೊಂದರೆಗೋ ಸಿಕ್ಕಾಕೊಳ್ಳಿಕ್ಕೆ ಹೋಗಬೇಡಿ. ಆಗದೇ ಇಲ್ಲ ಅಂತಂದರೆ ಏನು ಮಾಡಬೇಕು? ಯಾಕಂದರೆ ಯಾವುದೊಂದು ಬಿಸ್ನೆಸ್ ಆರಂಭ ಮಾಡಬೇಕು, ನಿಮಗೆ 7.5 ಶನಿ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ಕಷ್ಟ ತೊಂದರೆಗಳು ಕೂಡ ಶುರು ಆಗಿದೆ. ಹಾಗಂತೇಳಿ ಯಾವುದೊಂದು ಬಿಸ್ನೆಸ್ ಮಾಡಬೇಕು ಅಂತ ಯಾವುದೋ ಒಂದು ತಗೊಂಡೋಗಿ ದುಡ್ಡು ಹೊತ್ತಾಕಿದ್ರೆ ದುಡ್ಡು ಬರಲ್ಲ, ಹಾಕಿದ ದುಡ್ಡು ನಷ್ಟವಾಗುತ್ತೆ. ಇರುವಂಥ ಅಲ್ಪ ಸ್ವಲ್ಪ ಕಷ್ಟಪಟ್ಟು ಬೆವರು ಸುರಿಸು ದುಡಿದಂತಹ ಸಂಪಾದನೆಯನ್ನು ಕೂಡ ಹಾಳು ಮಾಡ್ಕೊಂಡ್ಬಿಡ್ತೀರಿ. ಹಾಗಾಗಿ ಎಲ್ಲ ರೀತಿಯಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಆ ಭಗವಂತನ ಮೇಲೆ ರಕ್ಷಣೆ ಮಾಡ್ತಾ, ಭಗವಂತನ ಮೇಲೆ ಭಾರವನ್ನು ಹಾಕ್ತಾ, ಭಗವಂತನ ಸದಾಕಾಲ ನೆನೀತಾ ನೀವು ಮುಂದೆ ಬರ್ತಾ ಬನ್ನಿ. ಆವಾಗ ಆ ಭಗವಂತನ ನಿಮ್ಮ ದಾರಿ ತೋರಿಸ್ತಾನೆ. ನಾನು ಈ ತಿಂಗಳಲ್ಲಿ ನೋಡಿ ಒಳ್ಳೆಯದಾದಂಥ ದಿವಸ ಯಾವುದಪ್ಪ ಅಂತಂದರೆ 20ನೇ ತಾರೀಕು ಬಹಳ ಒಳ್ಳೆಯದಿದೆ. ಹಾಗೆ 10ನೇ ತಾರೀಕು ಕೂಡ ಒಳ್ಳೆಯದಿದೆ. ಈ ದಿವಸ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿ. ಮತ್ತು 25ನೇ ತಾರೀಕಿಗೆ ನೋಡಿ ಬಹಳ ಮುಖ್ಯವಾಗಿ ಪೂರ್ವಭಾದ್ರ ನಕ್ಷತ್ರದವರು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. 4ನೇ ಪಾದ ಆ ದಿವಸ ಒಂದು ಸಾಧ್ಯ ಆದ ಮಟ್ಟಿಗೆ ಉಪವಾಸ ಇದ್ದು ಸಂಕಷ್ಟರ ಚತುರ್ಥಿ ಇದೆ, ಅದರಲ್ಲೂ ಕೂಡ ಅಂಗಾರಕ ಸಂಕಷ್ಟಿ, ಎಲ್ಲ ಕಷ್ಟ ಪರಿಹಾರ ಮಾಡಲಿ ಅಂತೇಳಿ ಗಣೇಶ ದೇವರನ್ನೇ ಬೇಡ್ಕೊಳ್ಳಿ. ಗಣಪತಿ ಅಷ್ಟೋತ್ತರ ಶತನಾಮ ಹೇಳಿ, ಅವಕಾಶ ಇದ್ದವರು ಗಕಾರ ಸಹಸ್ರನಾಮ ಅಂತಿದೆ, ಸಹಸ್ರನಾಮ ಹೇಳಿ ಆ ಗಣಪತಿಯನ್ನು ಎಷ್ಟಾಗತ್ತೋ ಅಷ್ಟು ಗಣಪತಿಯನ್ನು ಭಕ್ತಿಯನ್ನು ಬೇಡ್ತಾ ಧ್ಯಾನ ಮಾಡ್ತಾ ಅನುಕೂಲ ಅವನನ್ನು ಧ್ಯಾನ ಮಾಡ್ತಾ ಬನ್ನಿ. ಇನ್ನು ಉತ್ತರಾಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ನೀವೊಂದೇ ನಮಃ ಶಿವಾಯ ಓಂ ನಮಃ ಶಿವಾಯ ಜಪವನ್ನು ಮಾಡಿ. ಆ ಶಿವನ ಜಪವೇ ಒಳ್ಳೆಯದಾಗತ್ತೆ. ಶಿವನೇ ಅನುಗ್ರಹ ಮಾಡ್ತಾನೆ. ಶಿವನ ಬಿಟ್ಟರೆ ಜಗತ್ತಿನಲ್ಲಿ ಯಾರೂ ಇಲ್ಲ. ಆ ಶಿವನನ್ನು ಅನನ್ಯವಾಗಿ ನಂಬಿ, ಯಾಕಂದರೆ 7.5 ಶನಿ ಬಂದಿದೆ, ಆ 7.5 ಶನಿ ಪರಿಹಾರ ಆಗಬೇಕಾ? ಶಿವನ ಅನುಗ್ರಹ ಆಗಬೇಕು, ಶಿವನ ಆಶೀರ್ವಾದವಾಗಬೇಕು. ಅವನನ್ನೇ ನಂಬಿ ಅವನನ್ನೇ ಧ್ಯಾನ ಮಾಡಿ. ರೇವತಿ ನಕ್ಷತ್ರ ಏನು ಮಾಡೋದು ಬೇಡ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಪ್ಪದ ದೀಪವನ್ನು ಹಚ್ಚಿ. ಹಾಗೆ ಸಾಧ್ಯವಾದ ಮಟ್ಟಿಗೆ ನೀವು ನಿಮ್ಮ ಕುಲದೇವರು ಅಥವಾ ತಂದೆ ತಾಯಿ ಇವರನ್ನು ನಂಬಿ ಇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ. ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಲ್ವಾ? ಹಾಗಾಗಿ ಪಾರ್ವತಿ ಪರಮೇಶ್ವರ ಸ್ವರೂಪ ಇರುವಂತಹ ತಂದೆ ತಾಯಿಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ, ಭಕ್ತಿಯಿಂದ ಅವ್ರ ಕಾಲು ಹಿಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತ. ಯಾಕಂದರೆ ಏನಾಗಿದೆ ಅಂತಂದರೆ ನಮ್ಮ ಅಹಂಕಾರ ನಾನು ಹೇಳುವಂಥದ್ದು ಬಗ್ಗುವುದಿಲ್ಲ. ಇವತ್ತಿನ ದಿವಸ ಬಗ್ಗಬೇಕು, ಬಗ್ಗದಾಗ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಬಗ್ಗಬೇಕು, ಬಗ್ಗಿ ನಾವೆಲ್ಲರೂ ಕೂಡ ಶರಣ ಹೋಗಬೇಕು. ಹಿರಿಯರಿಗೆ ಹಿಂದಿನ ಕಾಲ ಇತ್ತು, ಯಾರೋ ನಾವು ಬಸ್ಸಲ್ಲಿ ಹೋಗ್ತಾ ಇದ್ರೆ ಯಾರೋ ವಯಸ್ಸಾದವರು ಬಂದರೆ ಕೂತ್ಕೊಳ್ಳಿ ಅಂತ ಹೇಳಿ ನಿಲ್ತಾ ಇದ್ರು. ಇವಾಗಿಲ್ಲ, ಬೇಕಾದ್ರೆ ಅವ್ರು ಕೂತ್ಕೊಳ್ಳಿ, ಬೇರೆ ಕಡೆ ಇಳಿದೋಗ್ಲಿ ಅಂತೇಳಿ ಹೇಳ್ತಾರೆ. ಆದರೆ ನಾವೇನಂತಂದರೆ ಆದಷ್ಟು
ಹಿರಿಯರಿಗೆ ಗೌರವ ಕೊಡುವಂತಹದ್ದು ಮತ್ತು ಹಿರಿಯರಿಗೆ ನಮಸ್ಕಾರ ಮಾಡುವಂಥ ಇದನ್ನೆಲ್ಲ ನಾವು ಮಾಡ್ತಾ ಬರಬೇಕು. ಬಗ್ಗದಾಗ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ. ದೈವಾನುಗ್ರಹವಾಗಿ ಮಂಗಲವಾಗಲಿ. ಹಾಗೆ ಬಹಳ ಜನ ನಮಗೆ ಕಮೆಂಟ್ ಮಾಡಿದರೆ ಅಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಆದಷ್ಟು ಒಳ್ಳೆ ರೀತಿಯಾಗಿ ನಾವೆಲ್ಲ ಈ ಚಾನಲ್ನ ಬೆಳೆಸೋಣ. ತಮ್ಮೆಲ್ಲರ ಸಹಾಯ ಸಹಕಾರ ಹಾಗೇ ಇರಲಿ. ಆ ದೈವಾನುಗ್ರಹದಿಂದ ಮಂಗಲವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.